ಫ್ರೆಂಡ್ಸ್ ಏನಂದರೆ ಇವಾಗ ನಾನು ಈಗಲೇ ಏನಪ್ಪ ಅಂತಂದರೆ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಡೋರ್ ತೋರಿಸಿದ್ದೆ ಪೆಂಟೌಸ್ ಒಳಗಡೆ. ಸೊ ಆ ಡೋರ್ ಓಪನ್ ಮಾಡ್ಕೊಂಡ್ಬಿಟ್ಟು ಅಂದರೆ ನೋಡ್ತಾ ಇರಲಿ, ಈ ಡೋರ್ ಓಪನ್ ಮಾಡ್ಕೊಂಡ್ಬಿಟ್ಟು ಏನಂತಂದರೆ ನಾವು ಇವಾಗ ಒಳಗಡೆ ಬಂದಿದ್ದೀವಿ. ಸೊ ಇದೇನಂದರೆ ನಮ್ಮದು ಕಲೆಕ್ಟಿಂಗ್ ಪ್ಲೇಟ್ ಆಗಲಿ ಎಮಿಟಿಂಗ್ ರಾಡ್ ಆಗಲಿ ಆ ಫ್ರೇಮ್ ಇದೆಯಲ್ಲ ಒಂದು ಟಾಪ್ ಸೈಡ್ ಬಂದಿದೆ. ಇವಾಗ ಅಂದರೆ ಪೆಂಟೌಸ್ ಕೆಳಗಡೆ ಇರತಕ್ಕಂಥದ್ದು ಇದೇನಪ್ಪ ಅಂತಂದರೆ ಮೇಲ್ಗಡೆ ಇದೊಂದು ಸೆಕ್ಷನ್ ಇದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಇದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ನೋಡಿ ಈ ಥರ ಏನು ರಾಡ್ ಬಂದಿದೆ ನೋಡಿ, ಇದೇ ನಾನು ನಿಮಗೆ ಮೇಲ್ಗಡೆ ತೋರಿಸಿದ್ದೆ. ಇದನ್ನು ಒಂದೇನೆಂದರೆ ನಮಗೆ ಯಾವುದು ಒಂದು ಕಲೆಕ್ಟಿಂಗ್ ಪ್ಲೇಟು ಒಂದು ಫ್ರೇಮ್ ಏನಿರುತ್ತಲ್ಲ ಆ ಫ್ರೇಮ್ಗೆ ಅಟ್ಯಾಚ್ ಆಗಿರುತ್ತೆ ನೋಡಿ. ಇಲ್ಲಿದೆಯಲ್ಲ ಇದೊಂದು ಕಲೆಕ್ಟಿಂಗ್ ಪ್ಲೇಟು ಮತ್ತು ಇದೊಂದು ಕಲೆಕ್ಟಿಂಗ್ ಪ್ಲೇಟು. ಸೊ ಇವೆರಡನ್ನ ಏನು ಅಟ್ಯಾಚ್ಮೆಂಟ್ ಆಗಿ ಅಂದರೆ ಪ್ರತಿಯೊಂದು ಪ್ಲೇಟು ಏನಂತಂದರೆ ಈ ಥರ ರಾಡ್ ಇದೆ ಇಲ್ಲಿ 1 2 3 ಅಂದರೆ ಇದು ತುಂಬಾ ಇದೊಂದು ಏನಂದರೆ ಈ ಒಂದು ಸೆಕ್ಷನ್ ತುಂಬ ಏನಂತಂದರೆ ಈ ಥರ ಒಂದು ರಾಡ್ ಇದೆ. ಸೊ ಇಲ್ಲಿ ಕಲೆಕ್ಟಿಂಗ್ ಪ್ಲೇಟು ಮತ್ತು ಇದೊಂದು ಕಲೆಕ್ಟಿಂಗ್ ಪ್ಲೇಟಿಗೆ ಕನೆಕ್ಟ್ ಆಗಿರೋದು. ಸೊ ಇದೇನು ನಮಗೆ ಇದೊಂದು ಬರುತ್ತಲ್ಲ ಒಂದು ಇದಕ್ಕೆ ಶಾಕ್ ಪ್ಯಾಡ್ ಅಂತ ಕರಿತೀವಿ. ಇದೇನಿದೆಯಲ್ಲ ಇದು ಬಂದುಬಿಟ್ಟಿದ್ರೆ ಇದು ಶಾಕ್ ಪ್ಯಾಡು, ಇದು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕ್ಲಿಟ್ ಅಂತ ಕರಿತೀವಿ. ಶಾಕ್ ಪ್ಯಾಡ್ ಕ್ಲಿಟ್ ಅಂತ ಕರಿತೀವಿ ಇದನ್ನು. ಇದು ಬಂದುಬಿಟ್ಟಿದ್ರೆ ಒಂದು ಶಾಕ್ ಪ್ಯಾಡ್ ಇದು. ಸೊ ಇದ್ರ ಮುಖಾಂತರ ಏನಪ್ಪ ಅಂತಂದರೆ ನಮಗೆ ಒಂದು ಕಲೆಕ್ಟಿಂಗ್ ಪ್ಲೇಟ್ ಒಂದು ಏನು ಬರುತ್ತಲ್ಲ ಅದನ್ನು ಕನೆಕ್ಷನ್ ಮಾಡ್ತಕ್ಕಂಥ ಇದೊಂದು ಏನಂದರೆ ಇದೊಂದು ಫ್ರೇಮ್ ಇದು ಅಂದರೆ ಒಂದು ಎಂಟೈರ್ ಫ್ರೇಮ್ ಇರುತ್ತೆ ಇದು. ಸೊ ಇದಾದ ನಂತರ ನಮಗೇನಪ್ಪ ಅಂತಂದರೆ ಒಂದು ಎಮಿಟಿಂಗ್ ರಾಡನ್ನು ಯಾವ ರೀತಿ ಒಂದು ಕನೆಕ್ಷನ್ ಮಾಡಿರ್ತೀವಿ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬಂದುಬಿಟ್ಟು ಇಲ್ಲೇನಿದೆಯಲ್ಲ ಇಲ್ಲಿ ನೋಡಿ ಇದೇನು ಚಾನಲ್ ಇದೆಯಲ್ಲ ಈ ಚಾನಲ್ಗೆ ನಮ್ಗೆ ಏನಂತಂದರೆ ಪ್ರತಿಯೊಂದು ಏನಪ್ಪ ಅಂದರೆ ಅಡ್ಡಲಾಗಿ ಏನಪ್ಪ ಅಂದರೆ ಇನ್ನೊಂದು ಒಂದು ನಮಗೆ ಸಿ ಚಾನಲ್ ತೊಗೊಂಡಿದ್ದಾರೆ. ಇಲ್ಲಿ ಮೇಲ್ಗಡೆನೂ ಸಿ ಚಾನಲ್ ಕೊಟ್ಟಿರ್ತಾರೆ. ಸೊ ಇಲ್ಲೇನಿದೆಯಲ್ಲ ನೋಡಿ ನೀವು ನೋಡ್ಕೊಳ್ಬೋದಾಗಿದೆ, ಇದು ಬಂದುಬಿಟ್ಟಿರೋ ಸಿ ಚಾನಲ್. ಇಲ್ಲಿ ಕೆಳಗಡೆ ಏನಿದೆಯಲ್ಲ ಇದು ಬಂದುಬಿಟ್ಟೆ ನಮಗೆ ಒಂದು ಎಮಿಟಿಂಗ್ ಇಲೆಕ್ಟ್ರೋಡ್. ಅಂದರೆ ಒಂದು ಕಲೆಕ್ಟಿಂಗ್ ಪ್ಲೇಟ್ದು ಮತ್ತು ಎಮಿಟಿಂಗ್ ರಾಡ್ದು ಏನಂದರೆ ಎರಡು ಸೆಪರೇಟಾಗಿ ಏನಪ್ಪ ಅಂತಂದರೆ ಒಂದು ಫ್ರೇಮನ್ನು ಮಾಡ್ಕೊಂಡಿರ್ತಾರೆ ಇಲ್ಲಿ. ಅಂದರೆ ನಮಗೆ ಟ್ರಾನ್ಸ್ಫಾರ್ಮರಿಂದ ಬಂದಿರತಕ್ಕಂತಹ ಒಂದು ಏನು ಮಿಲಿಯಮ್ಸ್ ನಾವು ಏನು ಕೊಡ್ತಾ ಇರ್ತೀವಿ ಅಲ್ಲಿ ಏನಂದರೆ ಒಂದು ವೋಲ್ಟೇಜ್ ಏನು ಬಿಲ್ಡಪ್ ಆಗ್ತಾ ಇರುತ್ತಲ್ಲ ಅದು ಬಂದುಬಿಟ್ಟು ಏನಂದರೆ ಈ ಒಂದು ಫ್ರೇಮಲ್ಲಿ ಅಂದರೆ ಏನಂದರೆ ಒಂದು ಎಮಿಟಿಂಗ್ ರಾಡ್ ಇದೇನು ಫ್ರೇಮ್ ಬಂದಿರುತ್ತಲ್ಲ ಈ ಫ್ರೇಮ್ ಪೂರ ಏನಂದರೆ ಒಂದು ಚಾರ್ಜ್ ಆಗಿರುತ್ತೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಬಂದುಬಿಟ್ಟು ಈ ರಾಡಲ್ಲಿ, ಸೊ ಈ ರಾಡ್ ಏನು ಕಾಣಿಸ್ತಲ್ಲ ಅದು ಬಂದುಬಿಟ್ಟು ಸ್ಪೈಕ್ ಅಂತ ಕರಿತೀವಿ ಅದನ್ನು. ಸೈಡಲ್ಲಿ ಏನು ಒಂದೆರಡು ಮುಳು ಥರ ಕಾಣಿಸ್ತಾ ಇದೆಯಲ್ಲ ಅದು ಬಂದುಬಿಟ್ಟು ನಮಗೆ ಸ್ಪೈಕ್ಸ್ ಅಂತ ಕರಿತೀವಿ ಅದನ್ನು. ಸೊ ಅಲ್ಲಿ ಏನಂದರೆ ಒಂದು ಕೊರೋನಾ ಇಫೆಕ್ಟ್ ಥರ ಆಗಿಬಿಡುತ್ತೆ. ನಾವು ಚಾರ್ಜ್ ಮಾಡಿದಾಗ ಒಂದು ಬ್ಲೂ ಕಲರ್ ಏನಂತಂದರೆ ಒಂದು ಯಾವ ರೀತಿ ವೋಲ್ಟೇಜ್ ಡೆವಲಪ್ ಆಗ್ತಾ ಹೋಗುತ್ತೆ ಅಲ್ಲಿ ಒಂದು ಕೊರೋನಾ ಇಫೆಕ್ಟ್ ಅಂತ ಬರುತ್ತೆ. ಇನ್ನೊಂದು ಮಾಹಿತಿ ಏನಂತಂದರೆ ನೋಡಿ ಇದು ಬಂದುಬಿಟ್ಟು ಒಂದು ಕಲೆಕ್ಟಿಂಗ್ ಪ್ಲೇಟು, ಇದು ಬಂದುಬಿಟ್ಟು ನಮ್ಮದು ಎಮಿಟಿಂಗ್ ರಾಡು. ಸೊ ಈ ಎರಡರ ಮಧ್ಯೆ ಒಂದು ಡಿಸ್ಟೆನ್ಸನ್ನು ಏನು ಮೇಂಟೈನ್ ಮಾಡ್ತೀವಿ ಅಂತಂದರೆ 200ವರೆಗೂ ಇರುತ್ತೆ. ಮತ್ತು ಈ ಒಂದು ಎಮಿಟಿಂಗ್ ರಾಡು ಮತ್ತು ಕಲೆಕ್ಟಿಂಗ್ ಪ್ಲೇಟ್ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಬಂದುಬಿಟ್ಟು 200 mm ವರೆಗೂ. ಸೊ ಅಂದರೆ ಒಂದು ಕಲೆಕ್ಟಿಂಗ್ ಪ್ಲೇಟಿಂದ ಇನ್ನೊಂದು ಕಲೆಕ್ಟಿಂಗ್ ಪ್ಲೇಟ್ ಈ ಎರಡರ ಮಧ್ಯೆ ಇರತಕ್ಕಂಥ ಒಂದು ಡಿಸ್ಟೆನ್ಸ್ ಬಂದುಬಿಟ್ಟು ಏನಂದರೆ ನಮಗೆ 400 mm ವರೆಗೂ ಇರುತ್ತೆ. ಸೊ ಇದು ಏನಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು. ಸೊ ಅಕಸ್ಮಾತಾಗಿ ನಮಗೆ ನೋಡಿ ನಮ್ಗೆ ಏನಪ್ಪ ಅಂತಂದರೆ ಈ ಎರಡರ ಮಧ್ಯೆ ಈ ಒಂದು ಎಮಿಟಿಂಗ್ ರಾಡು ಮತ್ತು ಈ ಕಲೆಕ್ಟಿಂಗ್ ಪ್ಲೇಟ್ ಮಧ್ಯೆ ಏನಪ್ಪ ಅಂತಂದರೆ ನಮಗೆ ಒಂದು ಗ್ಯಾಪು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಏನಂದರೆ ಒಂದು ರನ್ನಿಂಗ್ ಆಗ್ತಾ ಹೋದಾಗ ಕಡಿಮೆ ಆಗ್ತಾ ಬಂದರೆ ಏನಾಗುತ್ತೆ ಅಂದರೆ ನಮಗೆ ಸ್ಪಾರ್ಕ್ ರೇಟ್ ಅಂತ ಬರುತ್ತೆ. ಅಂದರೆ ಇದಕ್ಕೆ ಮಿನಿಮಮ್ ಡಿಸ್ಟೆನ್ಸ್ ಮೇಲ್ಗಡೆ ಮಾತ್ರ ನಮ್ಗೆ ಏನಂದರೆ ಒಂದು ವೋಲ್ಟೇಜ್ ಬಿಲ್ಡಪ್ ಆಗಿರೋದು ಸ್ಟೇಬಲ್ ಆಗಿ ಉಳ್ಕೊಂಡಿರುತ್ತೆ. ಇಲ್ಲಾಂದರೆ ಅದು ಕಡಿಮೆ ಆಗ್ತಾ ಬಂದಾಗ ಅಂದರೆ ಈ ಒಂದು ಕಲೆಕ್ಟಿಂಗ್ ಪ್ಲೇಟು ಮತ್ತು ಒಂದು ಎಮಿಟಿಂಗ್ ರಾಡ್ ಮಧ್ಯೆ ಗ್ಯಾಪ್ ಕಡಿಮೆ ಆಗ್ತಾ ಬಂದಾಗ ನಮಗೆ ಅಲ್ಲಿ ಏನಾಗುತ್ತೆ ಸ್ಪಾರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಆ ಫೀಲ್ಡ್ ಏನಾಗುತ್ತೆ ಡಿಸ್ಚಾರ್ಜ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಡಿಸ್ಚಾರ್ಜ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು, ಈ ಒಂದು ಗ್ಯಾಪನ್ನು ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. ಸೊ ಇದು ಗೊತ್ತಾಗಿದೆ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಇಲ್ಲಾಂದರೆ ಸ್ಪಾರ್ಕ್ ರೇಟ್ ಆಗೋದು ಅದನ್ನು ಹೇಗಾಗುತ್ತೆ ಅಂತಕ್ಕಂಥದ್ದು ಒಂದು ಸ್ಪಾರ್ಕ್ ರೇಟ್ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ಕೂಡ ಏನಂದರೆ ಒಂದು ಕ್ಲಿಪ್ ಇರುತ್ತೆ. ಆ ಕ್ಲಿಪ್ಪನ್ನು ಹಾಕಿ ನಿಮಗೆ ತೋರಿಸಿರ್ತೀನಿ, ನೋಡೋರಂತೆ. ಸೊ ಇದಾದ ನಂತರ ಏನಂದರೆ ನಮಗೆ ಯಾವಾಗ ಈ ಒಂದು ಪ್ಲೇಟು ಮತ್ತು ಒಂದು ಎಮಿಟಿಂಗ್ ರಾಡ್ ಮತ್ತು ಡಿಸ್ಟೆನ್ಸ್ ಕಡಿಮೆ ಆಗಿರುತ್ತೆ ಅನ್ನೋದು ನಮಗೆ ಒಂದು ಖಚಿತ ಆಯಿತು ಅಂದರೆ ಇವಾಗ ಅಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ತೋರಿಸಿರಿ. ಓಕೆ, ಸೊ ಇಲ್ಲೇ ನೋಡ್ತಾ ಇದ್ರಲ್ಲ ಈ ಕಾರ್ನರಲ್ಲಿ ಅಲ್ಲಿ ನಮಗೆ ಒಂದು ಸ್ಕ್ರೂ ಕೊಟ್ಟಿದ್ದಾರೆ ಮತ್ತು ಒಂದು ಏನಂದರೆ ಒಂದು ಪೆಡೆಸ್ಟಲ್ ಥರ ಇದೆ.
ಸೊ ಅದರ ಮುಖಾಂತರ ಏನಂತಂದರೆ ನಾವು ಈ ಒಂದು ಫೀಲ್ಡನ್ನು ಅಡ್ಜಸ್ಟ್ಮೆಂಟ್ ಅಂದರೆ ಒಂದು ಅಲೈನ್ಮೆಂಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡೋಕ್ಕೆ ಈ ಒಂದು ಕಾರ್ನರಲ್ಲಿ ಇಲ್ಲೊಂದು ಸ್ಟೂಲ್ ಕೊಟ್ಟಿದ್ದಾರೆ, ಅದಾದ ನಂತರ ಅಲ್ಲಿ ಆ ಕಾರ್ನರಲ್ಲಿ ಅಲ್ಲೊಂದು ಸ್ಟೂಲ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ಏನಪ್ಪ ಅಂದರೆ ಒಂದು 4 ಕಡೆ ಏನಪ್ಪ ಅಂತಂದರೆ ಒಂದು ಸ್ಟೂಲ್ ಕೊಟ್ಟಿರ್ತಾರೆ ನಮಗೆ. ಅದು ಈಕ್ವಲ್ ಆಗಿ ಇರಬೇಕು, ಅಂದರೆ ಯಾವುದೇ ರೀತಿಯಾದಂಥ ಒಂದು ಡಿಸ್ಟರ್ಬೆನ್ಸ್ ಆದಾಗ ಏನಪ್ಪ ಅಂತಂದರೆ ನಮಗೆ ಒಂದೊಂದು ಸತಿ ಗ್ಯಾಪ್ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಗ್ಯಾಪ್ ಆದಾಗ ನಮ್ಗೆ ಏನಂತಂದರೆ ಕಡಿಮೆ ಆದಾಗ ಫೀಲ್ಡ್ ಡಿಸ್ಚಾರ್ಜ್ ಆಗೋದು ಸಾಮಾನ್ಯವಾಗಿರುತ್ತೆ. ಸೊ ಇದನ್ನು ಪ್ರತಿಯೊಂದು ಏನಪ್ಪ ಅಂತಂದರೆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಂಡು ಏನಪ್ಪ ಅಂತಂದರೆ ಒಂದು ಯಾವಾಗಲೂ ನಾವು ಶಟ್ ಡೌನ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಇದನ್ನೆಲ್ಲ ಕೇರ್ ತೊಗೊಂಡು ಮಾಡಬೇಕಾಗುತ್ತೆ. ಇಲ್ಲೇ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಇವಾಗ ನಾನು ESP ಒಳಗಡೆ ಇದ್ದೀನಿ, ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪ್ರೆಸಿಪಿಟೇಟರ್ ಒಂದು ಸೆಕ್ಷನ್ ಬರುತ್ತಲ್ಲ ಅದರ ಒಳಗಡೆ ಇದ್ದೀನಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬಿಟ್ಟು ಇಲ್ಲಿ ತೋರಿಸಿದ್ರೆ ಓಕೆ. ಸೊ ನೋಡ್ತಾ ಇದ್ದೀರಾ, ಸೊ ಇದು ಏನು ನೋಡ್ತಾ ಇರಲ್ಲ, ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಎಮಿಟಿಂಗ್ ಎಲೆಕ್ಟ್ರೋಡ್ ಇದು. ಸೊ ಎಮಿಟಿಂಗ್ ಎಲೆಕ್ಟ್ರೋಡು ಇದೇನು ಬರುತ್ತಲ್ಲ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಂದುಬಿಟ್ಟು ಏನಂದರೆ ಇದಕ್ಕೆ ಸ್ಪೈಕ್ಸ್ ಅಂತ ಕರಿತೀವಿ. ಸೊ ನಾವು ಏನಂದರೆ ಒಂದು ಮೇಲ್ಗಡೆ ಏನು ತೋರಿಸಿದ್ನಲ್ಲ ಟ್ರಾನ್ಸ್ಫಾರ್ಮರು, ಸೊ ಅಲ್ಲಿ ನಾವೇನು ಒಂದು ಮಿಲಿ ಆ್ಯಂಪ್ಸ್ ನಾವು ರೈಸ್ ಮಾಡ್ತಾ ಹೋಗ್ತೀವಿ. ಇಲ್ಲೇನಂತಂದರೆ ನಮಗೆ ಒಂದು ವೋಲ್ಟೇಜ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಆ ವೋಲ್ಟೇಜ್ ಬಿಲ್ಡಪ್ ಆದಾಗ ಏನಂದರೆ ಇಲ್ಲೊಂದು ಕೊರೋನಾ ಇಫೆಕ್ಟ್ ಅಂತ ಒಂದು ಆಲ್ಮೋಸ್ಟ್ ಒಂದು ಚಾರ್ಜ್ ಏನಂದರೆ ಈ ಒಂದು ಚಾರ್ಜ್ ಇಲ್ಲಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಸೊ ಬಿಲ್ಡಪ್ ಆದಾಗ ಏನಂತಂದರೆ ನಮಗೆ ಇಲ್ಲಿ ಬರ್ತಕ್ಕಂತಹ ಒಂದು ಫ್ಲೂ ಗ್ಯಾಸಲ್ಲಿ ಏನಂತಂದರೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸು ಇರುತ್ತೆ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸು ಇರುತ್ತೆ. ಸೊ ಏನಾಗುತ್ತೆ ಅಂತಂದರೆ ಈ ಒಂದು ಸ್ಪೈಕ್ಸ್ ಏನಂದರೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಇರೋದ್ರಿಂದ ನಮ್ಮ ಒಂದು ಫ್ಲೂ ಗ್ಯಾಸಲ್ಲಿ ಬರ್ತಕ್ಕಂತಹ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಇದ್ರ ಜೊತೆ ಮರ್ಜ್ ಆಗುತ್ತೆ. ಅಂದರೆ ಏನಂದರೆ ಒಂದು ರಿಯಾಕ್ಷನ್ ತೊಗೊಳುತ್ತಲ್ಲ, ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸು ನೆಗೆಟಿವ್ಗೆ ಅಟ್ರಾಕ್ಟ್ ಆಗುತ್ತೆ. ಮತ್ತು ಈ ಒಂದು ಪ್ಲೇಟ್ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ, ಈ ಒಂದು ಪ್ಲೇಟ್ ಏನಿದೆಯಲ್ಲ ಇದು ಬಂದುಬಿಟ್ಟಿದ್ರೆ ಒಂದು ಕಲೆಕ್ಟಿಂಗ್ ಪ್ಲೇಟು. ಸೊ ಈ ಕಲೆಕ್ಟಿಂಗ್ ಪ್ಲೇಟ್ ಏನಂದರೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಇರುತ್ತೆ ಮತ್ತು ಅರ್ತ್ ಇರುತ್ತೆ ಇದು. ಸೊ ಇವಾಗ ಒಂದು ಫ್ಲೂ ಗ್ಯಾಸಲ್ಲಿ ಬರ್ತಕ್ಕಂತಹ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಏನಿರುತ್ತೆ ಈ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಪ್ಲೇಟ್ಗೆ ಏನಂದರೆ ಒಂದು ಅಟ್ರಾಕ್ಟ್ ಆಗುತ್ತೆ. ಅಂದರೆ ಪಾಸಿಟಿವ್ ಇರೋದು ಪಾರ್ಟಿಕಲ್ಸ್ ನೆಗೆಟಿವ್ಗೆ, ಪಾಸಿಟಿವ್ ಇರ್ತಕ್ಕಂಥ ಒಂದು ಪಾರ್ಟಿಕಲ್ಸ್ ಫ್ಲೂ ಗ್ಯಾಸಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ಒಂದು ಫ್ಲೂ ಗ್ಯಾಸ್ ಏನು ಬರುತ್ತಲ್ಲ ಅದು ಬಂದುಬಿಟ್ಟು ಏನಂದರೆ ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಈ ಒಂದು ಎಮಿಟಿಂಗ್ ಎಲೆಕ್ಟ್ರೋಡ್ಗೆ ಅಟ್ರಾಕ್ಟ್ ಆಗುತ್ತೆ. ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಏನಪ್ಪ ಅಂತಂದರೆ ಒಂದು ಫ್ಲೂ ಗ್ಯಾಸ್ ಏನು ಬರುತ್ತಲ್ಲ ಅದರಲ್ಲಿ ಇರ್ತಕ್ಕಂಥ ಒಂದು ಪಾರ್ಟಿಕಲ್ಸ್ ಏನಂದರೆ ಒಂದು ಪಾಸಿಟಿವ್ಲಿ ಚಾರ್ಜ್ಡ್ ಒಂದು ಪ್ಲೇಟ್ಗೆ ಏನಂದರೆ ಒಂದು ಅಟ್ರಾಕ್ಟ್ ಆಗುತ್ತೆ. ಸೊ ಯಾವಾಗ ನಮಗೆ ಒಂದು CERM ಮತ್ತು DERM ನಾನು ಏನಂದರೆ ಒಂದು ಮೇಲ್ಗಡೆ ಒಂದು ರ್ಯಾಪಿಂಗ್ ಸಿಸ್ಟಮ್ ಏನು ನಿಮಗೆ ತೋರಿಸಿದ್ದೀನಲ್ಲ, ಸೊ ಏನಾಗುತ್ತೆ ಇಲ್ಲಿರ್ತಕ್ಕಂತಹ ಒಂದು ಆ್ಯಶ್ ಏನು ಮಾಡುತ್ತೆ, ಇವಾಗ ಏನಾಗುತ್ತೆ ಇವಾಗ ಒಂದು ನಮಗೆ ಇದೇನು ತೋರಿಸ್ತಾ ಇದ್ದೀನಲ್ಲ, ಇವಾಗ ಒಂದು ಡಿಸ್ಚಾರ್ಜ್ ಎಲೆಕ್ಟ್ರೋಡ್ ಮೇಲ್ಗಡೆ ಇರತಕ್ಕಂಥ ಒಂದು ಆ್ಯಶ್ ಏನು ಮಾಡುತ್ತೆ ಒಂದು ರ್ಯಾಪಿಂಗ್ ಸಿಸ್ಟಮಲ್ಲಿ ಅದು ಆ್ಯಕ್ಟ್ ಆದಾಗ ಇಲ್ಲಿ ಇರತಕ್ಕಂಥ ಒಂದು ಆ್ಯಶ್ ಏನು ಮಾಡುತ್ತೆ ಅದು ಕಲೆಕ್ಟಿಂಗ್ ಪ್ಲೇಟ್ಗಡೆ ಮೇಲ್ಗಡೆ ಬೀಳುತ್ತೆ. ಸೊ ಕಲೆಕ್ಟಿಂಗ್ ಪ್ಲೇಟ್ಗಡೆ ಮೇಲ್ಗಡೆ ಬಿದ್ದಾಗ ಏನಾಗುತ್ತೆ ಇಲ್ಲಿರ್ತಕ್ಕಂಥ ಒಂದು ಮತ್ತೆ ಅಂದರೆ ಒಂದು ನಮಗೆ ಪಾಸಿಟಿವ್ಲಿ ಚಾರ್ಜ್ ಏನೊಂದು ಪ್ಲೇಟ್ ಇರುತ್ತಲ್ಲ, ಸೊ ಅಲ್ಲಿ ರ್ಯಾಪಿಂಗ್ ಸಿಸ್ಟಮ್ ಮತ್ತು ಏನಂದರೆ ಒಂದು ಕಲೆಕ್ಟಿಂಗ್ ಎಲೆಕ್ಟ್ರೋಡ್ ರ್ಯಾಪಿಂಗ್ ಸಿಸ್ಟಮ್ ಏನು ಆ್ಯಕ್ಟ್ ಆಗುತ್ತಲ್ಲ, ಅಂದರೆ ಒಂದು ಹ್ಯಾಮರಿಂಗ್ ಸಿಸ್ಟಮ್ ಆ್ಯಕ್ಟ್ ಆದಾಗ ಅಲ್ಲಿರ್ತಕ್ಕಂಥ ಒಂದು ಆ್ಯಶ್ ಏನು ಮಾಡುತ್ತೆ ಇವಾಗ ನೋಡ್ತಾ ಇದ್ರೆ ಇಲ್ಲಿ ನಮಗೆ ಕೆಳಗಡೆ ಏನಂದರೆ ಹಾಪರ್ ಇದೆ. ಸೊ ಹಾಪರ್ ಒಳಗಡೆ ಬೀಳುತ್ತೆ. ಸೊ ಇದು ಬಂದುಬಿಟ್ಟು ಏನಂದರೆ ನಮ್ಮದು ಒಂದು ಆಪ್ರೇಟಿಂಗ್ ಯಾವ ರೀತಿ ಒಂದು ಪ್ಲೇಟು ಮತ್ತು ಇಲ್ಲಿ ನೋಡಿ ಇಲ್ಲಿ ಪ್ಲೇಟ್ ತೋರಿಸಿ ಮೊದಲು. ಸೊ ಇದು ಬಂದುಬಿಟ್ಟು ಏನಂದರೆ ಒಂದು ಪ್ಲೇಟು, ಇದು ಬಂದುಬಿಟ್ಟು ಏನಂದರೆ ನಮಗೆ ಒಂದು ಎಲೆಕ್ಟ್ರೋಡು. ಸೊ ಎರಡರ ಒಂದು ಡಿಸ್ಟೆನ್ಸ್ ಏನಿರುತ್ತಲ್ಲ ಇಲ್ಲಿ ನೋಡ್ತಾ ಇದ್ರಿ ನೀವು, ಇವಾಗ ಪ್ಲೇಟ್ ಟು ಎಲೆಕ್ಟ್ರೋಡ್ ಡಿಸ್ಟೆನ್ಸ್ ಬಂದುಬಿಟ್ಟು ಏನಂದರೆ ಒಂದು ನಮಗೆ 200ವರೆಗೂ ಬರುತ್ತೆ. ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿವರೆಗೂ ನಮಗೆ 200 ಬರುತ್ತೆ. ಮತ್ತು ಇಲ್ಲಿಂದ ಈ ಒಂದು ಪ್ಲೇಟ್ ಏನಪ್ಪ ಅಂತಂದರೆ ಒಂದು ನಮಗೆ 200 ಬರುತ್ತೆ. ಸೊ ನಮಗೆ ಟೋಟಲಾಗಿ ಏನಪ್ಪ ಅಂತಂದರೆ ಒಂದು ಕಲೆಕ್ಟಿಂಗ್ ಪ್ಲೇಟಿಂದ ಇನ್ನೊಂದು ಕಲೆಕ್ಟಿಂಗ್ ಪ್ಲೇಟ್ಗೆ, ಹೌದಾ ನೋಡಿ, ಒಂದು ಕಲೆಕ್ಟಿಂಗ್ ಪ್ಲೇಟಿಂದ ಇನ್ನೊಂದು ಕಲೆಕ್ಟಿಂಗ್ ಪ್ಲೇಟ್ಗೆ ನಮಗೆ ಡಿಸ್ಟೆನ್ಸ್ ಎಷ್ಟು ಬರುತ್ತೆ 400ವರೆಗೂ ಇರುತ್ತೆ. ಸೊ ಈ ಒಂದು ಡಿಸ್ಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ಗೆ ಅಕಸ್ಮಾತಾಗಿ ನೋಡಿ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಿ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ಇದೇನು ಒಂದು ಡಿಸ್ಟೆನ್ಸ್ ಈ ಮೇಂಟೈನ್ ಇದನ್ನು ಇಲ್ಲಿ ಮಾಡಲೇಬೇಕಾಗತ್ತೆ. ಅಕಸ್ಮಾತಾಗಿ ಈ ಡಿಸ್ಟೆನ್ಸ್ ಏನಾದರೂ ನಮಗೆ ಕಡಿಮೆ ಆಗ್ತಾ ಬಂದಾಗ, ಅಂದರೆ ಅಕಸ್ಮಾತಾಗಿ ನಮಗೆ 150 ಒಳಗಡೆ ಏನಾದರೂ ಒಂದು ಡಿಸ್ಟೆನ್ಸ್ ಬಂದರೆ ಸೊ ಅವಾಗ ಏನಾಗುತ್ತೆ ನಮಗೆ ಈ ಒಂದು ಫೀಲ್ಡ್ ಏನಾಗುತ್ತೆ ಡಿಸ್ಚಾರ್ಜ್ ಆಗುತ್ತೆ, ಅಂದರೆ ಶಾರ್ಟ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಈ ಫೀಲ್ಡ್ ನಮಗೆ ಒಂದು ಆ್ಯಕ್ಟಿವ್ ಪೊಸಿಷನಲ್ಲಿ ಇರೋದಿಲ್ಲ, ಅಂದರೆ ಫೀಲ್ಡ್ ಚಾರ್ಜ್ ಪೊಸಿಷನಲ್ಲಿ ಇರೋದಿಲ್ಲ. ಸೊ ಅದಕ್ಕೆ ಈ ಒಂದು ನಾವು ಮೇಂಟೆನೆನ್ಸಲ್ಲಿ ಒಂದು ಆ್ಯಕ್ಟಿವಿಟೀಸನ್ನು ನೋಡ್ತಾ ಬಂದಾಗ ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಏನಿದೆಯಲ್ಲ ನಾವು ಇಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಏನಪ್ಪ ಅಂತಂದರೆ ಒಂದು
ESPಯಲ್ಲಿ ಯಾವ್ಯಾವ ರೀತಿ ಒಂದು ಕಾಂಪೋನೆಂಟ್ಸ್ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಏನಪ್ಪ ಅಂದರೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಏನಪ್ಪ ಅಂತಂದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು.